ಮಂಡ್ಯದಲ್ಲಿ ಮತ್ತೆ ಕರಾಳ ದಂಧೆ ಆರಂಭವಾಗಿದೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆಯ ಕೇಸ್ಗಳು ಹೆಚ್ಚಾಗುತ್ತಿವೆ. ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಬಾರಿ ಅತಿ ಹೆಚ್ಚು ಭ್ರೂಣ ಹತ್ಯೆ ನಡೆದಿದೆ. ಇದಕ್ಕೆ ಹಲವಾರು ವೈದ್ಯರು ಶಾಮೀಲಾಗಿದ್ದಾರೆ ಎಂದು ಇಡೀ ರಾಜ್ಯದಲ್ಲೇ ಸದ್ದು ಮಾಡಿತ್ತು. ಇದರಿಂದಾಗಿ ಒಬ್ಬ ವೈದ್ಯರು ಸಹ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮ ಗೋರಾ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್. ಮಂಡ್ಯ ಅಂದರೆ ಇಂಡಿಯಾವೇ ನೋಡುತ್ತೆ ಅನ್ನುವಂತಹ ಒಂದು ಮಾತಿದೆ. ಆದರೆ ಒಳ್ಳೆ ರೀತಿಯದ್ದಾದ್ರೆ ಪರವಾಗಿಲ್ಲ. ಭ್ರೂಣ ಹತ್ಯೆ ಎನ್ನುವ ಒಂದು ಕರಾಳ ದಂಧೆಯನ್ನ ಮಂಡ್ಯದಲ್ಲಿ ಕಳೆದ ವರ್ಷದಿಂದ ಅತಿ ಹೆಚ್ಚಾಗಿ ನಡೀತಾ ಇರುವಂತಹ ದೃಷ್ಟಿಯಿಂದ ಮಂಡ್ಯವನ್ನ ಇಂಡಿಯಾ ನೋಡುವಂತಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆಗೆ ಅದರದ್ದೇ ಆದಂತಹ ವಿಶೇಷ ಸ್ಥಾನಮಾನಗಳಿವೆ. ಇಂತಹ ದಂಧೆಗಳಿಂದ ಮಂಡ್ಯದ ವರ್ಚಸ್ಸು ಎಲ್ಲೋ ಒಂದು ರೀತಿ ಕುಗ್ಗುತ್ತಾ ಇದೆ. ಕಳೆದ ಬಾರಿ ಆಲೆಮನೆಯಲ್ಲಿ ನಡೆಯುತ್ತಿದ್ದಂತಹ ಭ್ರೂಣ ದಂಧೆಯನ್ನು ಆಚೆಗೆ ತರಲಾಗಿತ್ತು. ಇದರಿಂದ ಒಬ್ಬ ವೈದ್ಯರು ಸಹ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಒಂದಷ್ಟು ಜನ ಅಮಾನತ್ತಾಗಿದ್ರು, ಒಂದಷ್ಟು ಜನ ಜೈಲು ಪಾಲಾಗಿದ್ರು. ಇನ್ನೇನು ಮುಗಿತಾ ಬಂತು ಅನ್ನುವಷ್ಟರಲ್ಲಿ ಮತ್ತೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ನಗರದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗೆ ಸಂಬಂಧಪಟ್ಟಂತಹ ವಸತಿ ಗೃಹದಲ್ಲೇ ಇಂತಹ ಕಾರ್ಯ ನಡೆದಿರುವುದು ಬೆಳಕಿಗೆ ಬಂದಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಚಾಲಕನಾಗಿರುವಂತಹ ಆನಂದ್ ಎಂಬುವನಿಗೆ ವಸತಿ ಗೃಹ ಅಂದರೆ ಕ್ವಾರ್ಟರ್ಸ್ ಅಲರ್ಟ್ ಆಗಿತ್ತು. ಈ ಕ್ವಾರ್ಟರ್ಸ್ನಲ್ಲಿಯೇ ಆತ ಹೊರಗುತ್ತಿಗೆಯ ಡಿ ಗ್ರೂಪ್ ನೌಕರಿಯಾಗಿರುವಂತಹ ಅಶ್ವಿನಿ ಹಾಗೂ ಮತ್ತೋರ್ವ ಮಹಿಳೆ ಈ ದಂಧೆಯನ್ನು ನಡೆಸ್ತಾ ಇದ್ರು ಅಂತ ಹೇಳಿ ಖಚಿತ ಮಾಹಿತಿ ಮೇರೆಗೆ ಜಿಲ್ಲಾ ವೈದ್ಯಾಧಿಕಾರಿ, ತಾಲೂಕು ವೈದ್ಯಾಧಿಕಾರಿ ಮತ್ತು ಸ್ಥಳೀಯ ಪೊಲೀಸರು ಒಗ್ಗೂಡಿ ಜಂಟಿ ಕಾರ್ಯಾಚರಣೆ ನಡೆಸಿ ಆ ಮೂವರನ್ನು ಬಂಧಿಸುವುದರ ಜೊತೆಗೆ ಅವರು ಬಳಸುತ್ತಿದ್ದಂತಹ ಯಂತ್ರೋಪಕರಣಗಳು ಮತ್ತೆ ಟ್ಯಾಬ್ಲೆಟ್ಗಳು ಮತ್ತೆ ಸಿರಿಂಜ್ಗಳನ್ನು ಸಹ ವಶಪಡಿಸಿಕೊಂಡಿದ್ದಾರೆ. ಅದು ಇದ್ರ ಬಗ್ಗೆ ಅನುಮಾನ ಇತ್ತು ನಮಗೆ. ನಾವು ಬಂದಾಗಲೇ ನಮಗೆ ಮಾಹಿತಿ ಇತ್ತು. ಬಂದು ಇಲ್ಲಿ ರೈಡ್ ಮಾಡಿ ಹೋಗಿದ್ದು. ಇಲ್ಲಿ ಅವಾಗೇನು ನಮಗೇನು ಸಿಕ್ಕಿರಲಿಲ್ಲ. ಅದಕ್ಕೆ ಅಕ್ಕಪಕ್ಕದ ಮನೆಯವರಿಗೆ ನಾವು ಮಾಹಿತಿ ಕೊಟ್ಟಿದ್ದು. ಇಲ್ಲಿ ಯಾರಾದರೂ ಬಂದರೆ ಈ ರೀತಿ ಅಬಾರ್ಷನ್ ಮಾಡಿಸ್ಕೊಳ್ಳೋರು ಬಂದರೆ ನಮಗೆ ದಯವಿಟ್ಟು ಮಾಹಿತಿ ಕೊಡಿ, ಬಂದಾಗ ನಾವು ಮಾಡಲಿಕ್ಕೆ ಅಂತ. ನಿನ್ನೆ ರಾತ್ರಿ ನಮಗೆ 11 ಗಂಟೆಗೆ ಮೆಸೇಜ್ ಬಂತು ಈ ರೀತಿ ಬಂದಿದ್ದಾರೆ ಅಂತ. ಬಂದ ತಕ್ಷಣ ರಾತ್ರಿ 12 ಗಂಟೆಗೆ ಬಂದು ನಾವು ಅಬಾರ್ಷನ್ ಮಾಡ್ತಿದ್ದ ಹೆಣ್ಮಗು ಇಲ್ಲೇ ಇತ್ತು. ಮಾತ್ರೆ ನುಗ್ಸಿದ್ರು ಬೆಳಿಗ್ಗೆ ಸಂಜೆ 6 ಗಂಟೆಗೆ. ಅರ್ಧ ಅಬಾರ್ಷನ್, ಇನ್ಕಂಪ್ಲೀಟ್ ಅಬಾರ್ಷನ್ ಅಂತ ಹೇಳ್ತೀವಿ, ಇನ್ಕಂಪ್ಲೀಟ್ ಅಬಾರ್ಷನ್ ಥರ ಆಗಿತ್ತು. ಹೆಣ್ಮಗುನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋದು. ಜೊತೆಗೆ ಇಲ್ಲಿ ಆ ಪರಿಕರಗಳು ಏನೇನು ಉಪಯೋಗಿಸ್ತಾ ಇದ್ರು ಅವೆಲ್ಲವನ್ನು ಸೀಸ್ ಮಾಡಿದ್ದೀವಿ. ಸೀಸ್ ಮಾಡಿ ಇವ್ರನ್ನ ಈ ಮನೇಲಿದ್ದವ್ರು ಯಾರ್ಯಾರು ಇದ್ದರು ಎಲ್ಲರನ್ನೂ ಕೂಡ ಕಸ್ಟಡಿಗೆ ಪೊಲೀಸ್ನವ್ರು ತಗೊಂಡಿದ್ದಾರೆ. ಇದರಲ್ಲಿ ನಮ್ಮ ಇಲಾಖೆಯಲ್ಲಿ ಹೊರ ಗುತ್ತಿಗೆ ನೌಕರರಾದ ಆನಂದ್ ಅಂತ ಆ್ಯಂಬುಲೆನ್ಸ್ ಡ್ರೈವರು, ಅವನ ಹೆಂಡತಿ ಅಶ್ವಿನಿ ಅಂತ ಗ್ರೂಪ್ ಡಿ ಹೊರಗುತ್ತಿಗೆ ಇದರಲ್ಲಿ ಅವರು ಇದರಲ್ಲಿ ನಡೀತಾ ಇದ್ದಿದ್ದು. ಡಾಕ್ಟರ್ ಇಲ್ದಲೇ ಯಾವುದೂ ಕೂಡ ಮಾಡೋಕ್ಕಾಗಲ್ಲ. ಡಾಕ್ಟರ್ ಇನ್ವಾಲ್ವ್ಮೆಂಟ್ ಯಾರು ಇದೆಯಾ ಅಂತೇಳಿ ಅದನ್ನ ಈಗ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ನಿಮ್ಮ ಕಚೇರಿಯಿಂದ ಈ ಥರ ನಡೀತಿದ್ರು ತಮ್ಮ ಗಮನಕ್ಕೆ ಬಂದಿತ್ತಾ? ಬಂದಿಲ್ಲ? ಖಂಡಿತ ಬಂದಿಲ್ಲ ನನಗೆ, ಖಂಡಿತ ಬಂದಿಲ್ಲ. ಬಟ್ ನಾನು ಅಲ್ಲಿ ಪಾಂಡವಪುರ ಜನರಲ್ ಆಸ್ಪತ್ರೆಗೆ ಹೋದ್ಮೇಲೆ ನನಗೆ ಒಂದು ಮಾಹಿತಿ ಬಂತು. ಹಾಗಾಗಿ ಅವ್ರನ್ನ ನಾನು ಮತ್ತು DHO ಮತ್ತು ಫ್ಯಾಮಿಲಿ ಪ್ಲಾನಿಂಗ್ ಆಫೀಸರ್, ನೋಡಲ್ ಆಫೀಸರ್ ಬಂದು ವಿಸಿಟ್ ಮಾಡಿದ್ವಿ. ಆ ಟೈಮಲ್ಲಿ ಸಿಕ್ಕಿಲ್ಲ. ತಾಲೂಕು ಆಸ್ಪತ್ರೆ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ವಸತಿ ಗೃಹದಲ್ಲಿ ಈ ರೀತಿ ಅನಧಿಕೃತವಾಗಿ ಗರ್ಭಪಾತವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿ ಖಚಿತವಾದಂಥ ಮಾಹಿತಿ ಬಂದ ತಕ್ಷಣ ಅವರು ಈಗಾಗಲೇ ಭೇಟಿ ನೀಡಿ ರಾತ್ರಿಯೇ ಸಂಬಂಧಪಟ್ಟಂಥ ಎಲ್ಲ ಮೆಟೀರಿಯಲ್ಸ್ ಕೂಡ ವಶಪಡಿಸ್ಕೊಂಡಿದ್ದಾರೆ. ಇದರಲ್ಲಿ ಆಸ್ಪತ್ರೆಯ ಒಂದು ವಸತಿ ಗೃಹದಲ್ಲಿರ್ತಕ್ಕಂಥ ಒಟ್ಟು 4 ಜನರನ್ನು ಈಗಾಗಲೇ ನಾವು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಮಾಡ್ತಾಯಿದ್ದೀವಿ. ಅದಾದ ಮೇಲೆ ಮೈಸೂರಿಂದ ಯಾರು ಗರ್ಭಪಾತ ಮಾಡಿಸ್ಕೊಳ್ಳಿಕ್ಕೆ ಬಂದಿದ್ದರು ಆ ಮಹಿಳೆಯನ್ನು ಕೂಡ ನಾನು ಮತ್ತು SP ಅವರು, CO ಅವರು ಹೋಗಿ ಮಾತನಾಡಿಸಿ ಬಂದಿದ್ದೇವೆ. ಅದಾದಮೇಲೆ ಅವರು ಪ್ರಾಥಮಿಕವಾಗಿ ಈಗಾಗಲೇ ಏನೇನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ವಿಚಾರಣೆಯನ್ನು ನಾವು ಮಾಡ್ತೇವೆ. ಸುಮಾರು 9 ವರ್ಷದಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಒಟ್ಟು ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಆ ಕ್ವಾರ್ಟರ್ಸನ್ನು ಸುಮಾರು 2019ರಲ್ಲಿ ಅವ್ರಿಗೆ ಅಲೋಕೇಟ್ ಮಾಡಿದ್ದಾರೆ. ಅದಾದಮೇಲೆ ಅಲ್ಲಿಂದಲೂ ಕೂಡ ಅವರು ವಾಸ ಇರ್ತಕ್ಕಂಥ ಮತ್ತೇನು ಅವರೇನು ಔಷಧಿಗಳನ್ನು ಬಳಸಿದ್ರು ಅದರಲ್ಲಿ ಅನ್ವಾಂಟೆಡ್ ಕಿಟ್ ಅಂತ ಒಂದಿದೆ. ಆ ಅನ್ವಾಂಟೆಡ್ ಕಿಟ್ಟಲ್ಲಿ ಸುಮಾರು 5 ಮಾತ್ರೆಗಳನ್ನು ಲೇಡಿಗೆ ಕೊಡಿಸಿ ಅದಾದ ನಂತರ ಒಂದು ½ ಅನ್ ಅವರ್ ಬಿಟ್ಟು ಒಂದು ಪೇನ್ ಬಂದ ಮೇಲೆ ಬನ್ನಿ ಅಂತ ಒಂದು ಲಾಡ್ಜಿಗೆ ಕಳಿಸಿದ್ದಾರೆ. ಆ ಲಾಡ್ಜ್ ಡೀಟೇಲ್ಸ್ ತೊಗೊಂಡಿದ್ದೀವಿ. ಅದಾದ ನಂತರ ನಾವು ಅನ್ವಾಂಟೆಡ್ ಕಿಟ್ ಎಲ್ಲಿಂದ ತೊಗೊಂಡು ಬಂದರು,
ಯಾರು ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾರಾ ಅಥವಾ ಪ್ರಿಸ್ಕ್ರಿಪ್ಷನ್ ಇಲ್ದಲೇ ಇವ್ರು ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾರಾ ಅವೆಲ್ಲವೂ ಕೂಡ ಕೂಲಂಕುಷವಾಗಿ ತನಿಖೆ ಆದ್ಮೇಲೆ ಮೇಲ್ನೋಟಕ್ಕೆ ಅವರು ಬೇರೆ ಕಡೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಅಲ್ಲಿ ತಿಳಿಸಿದ್ದಾರೆ ಹೆಣ್ಮಗು ಇದೆ ಅಂತೇಳಿ, ಹಾಗಾಗಿ ಇಲ್ಲಿಗೆ ರೆಫರೆನ್ಸ್ ಕೊಟ್ಟಿದ್ದಾರೆ, ನಾವು ಬಂದಿದ್ದೀವಿ ಅಂತ ಅವರು ಮೇಲ್ನೋಟಕ್ಕೆ ಕೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ನಾವು ಎಲ್ಲ ಸೆಕ್ಷನ್ಗಳನ್ನು ನೋಡಿ ಕಾನೂನು ಪ್ರಕಾರನೇ ಸೂಕ್ತವಾದಂಥ ಪ್ರಕರಣವನ್ನು ದಾಖಲು ಮಾಡಿ ಅದರ ಅಡಿನಲ್ಲೇ ವಿಚಾರಣೆ ಮಾಡ್ತೀವಿ. ಈ ಒಂದು ಪ್ರಕರಣದಲ್ಲಿ ದೂರು ಸ್ವೀಕಾರ ಮಾಡಿಕೊಂಡು ನಾವು FIR ಮಾಡ್ತಾ ಇದ್ದೀವಿ. FIR ಮಾಡಿದ ಮೇಲೆ ನಾವು ವಿಚಾರಣೆ ಮಾಡಲಿಕ್ಕಾಗೋದು. ಈಗ ಮಾನ್ಯ ಜಿಲ್ಲಾಧಿಕಾರಿಗಳಿಗಾಗಲೇ ಹೇಳಿದಾಗೆ 4 ಜನನ ನಾವು ವಿಚಾರಣೆ ಕೂಡ ಮಾಡ್ತಾ ಇದ್ದೀವಿ. ಬಟ್ ಇದು ಎಷ್ಟು ಆಳ ಎಷ್ಟು ಉದ್ದ ಇದೆ ಅಂತ ನಮ್ಗೆ ಈಗಲೇ ಕುತ್ಕೊಂಡು ಜಾಗದಲ್ಲಿ ಹೇಳೋಕ್ಕಾಗಲ್ಲ. ನಾವು ಮತ್ತು ನಮ್ಮ ಆಫೀಸರ್ಸ್ ಎಲ್ಲ ಚರ್ಚೆ ಮಾಡಿ ಯಾರು ಒಳ್ಳೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅನಿಸುತ್ತೋ ಅವ್ರ ಕೈಲಿ ನಾವು ಮಾಡಿಸ್ತೀವಿ. ಮತ್ತು ನಮ್ಮಲ್ಲಿ ಏಬಲ್ ಆಫೀಸರ್ಸ್ ಇದ್ದಾರೆ, ಪಾಂಡವಪುರ ಇನ್ಸ್ಪೆಕ್ಟರ್ ಕೂಡ ಚೆನ್ನಾಗಿ ಮಾಡ್ತಾರೆ ಅನ್ನೋ ಭರವಸೆ ಇದೆ. ಮೈಸೂರಿನ ಮೂಲದವರಾದಂತಹ ಓರ್ವ ಮಹಿಳೆ ಈಗಾಗಲೇ 2 ಹೆಣ್ಣು ಮಕ್ಕಳಿದ್ದು ಮತ್ತೊಂದು ಹೆಣ್ಣು ಮಗು ಇರಬಹುದು ಅಥವಾ ಆಗಿರಬಹುದು ಅಥವಾ ಬೇರೆಲ್ಲೋ ಒಂದು ಕಡೆ ಸ್ಕ್ಯಾನಿಂಗ್ ಮಾಡಿಸಿ ಹೆಣ್ಣು ಮಗು ಎಂದು ಬಿಂಬಿತವಾಗಿದ್ದ ಹಿನ್ನೆಲೆಯಲ್ಲಿ ಇವರನ್ನ ಸಂಪರ್ಕಿಸಿ ಭ್ರೂಣ ಹತ್ಯೆಗೆ ಆಕೆ ಮುಂದಾಗಿದ್ರು. ಆಕೆಯನ್ನ ಈಗ ಪೊಲೀಸರು ರಕ್ಷಿಸಿದ್ದಾರೆ. ತದನಂತರ ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಯತೀಶ್ ಹಾಗೂ ಜಿಲ್ಲಾ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಮೋಹನ್ ಮತ್ತು ತಾಲೂಕು ವೈದ್ಯಾಧಿಕಾರಿಯಾದಂತಹ ಡಾಕ್ಟರ್ ಅರವಿಂದ್ ರವರು ಭೇಟಿ ನೀಡಿ ಪರಿಶೀಲನೆಯನ್ನು ಕೈಗೊಂಡಿದ್ದಾರೆ. ಈ ಡಿ ಗ್ರೂಪ್ ನೌಕರೆ ಅಶ್ವಿನಿ ಅನ್ನುವಂಥವಳು ಸಹ ಆಂಬುಲೆನ್ಸ್ ಚಾಲಕ ಆನಂದ್ ರವರ ಪತ್ನಿ ಎಂದು ಹೇಳಲಾಗಿದೆ. ಈ ಸಂಬಂಧ ಈಗಾಗಲೇ ತನಿಖೆಯನ್ನ ಕೈಗೊಂಡಿರುವಂತಹ ಜಿಲ್ಲಾಡಳಿತ ಯಾವ ಕ್ರಮವನ್ನು ಕೈಗೊಳ್ಳುತ್ತದೆ, ಮಂಡ್ಯಕ್ಕೆ ಇರುವಂತಹ ವಿಶೇಷ ಸ್ಥಾನಮಾನಗಳನ್ನು ಹಾಗೆ ಉಳಿಸುತ್ತಾ ಅಥವಾ ಈ ಕರಾಳ ದಂಧೆಯಿಂದ ಮತ್ತೊಂದು ರೀತಿಯಲ್ಲಿ ಮಂಡ್ಯಕ್ಕೆ ಕಳಂಕ ಅಂಟಿಕೊಳ್ಳುತ್ತಾ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತೆ, ಇವರ ಮೇಲೆ ಕಾನೂನು ಕ್ರಮ ಯಾವ ರೀತಿ ಜರುಗಿಸಲಾಗುತ್ತದೆ, ಈ ಸಂಪೂರ್ಣವಾಗಿ ಈ ದಂಧೆಗೆ ಕಡಿವಾಣ ಹಾಕುತ್ತಾ ಕಾದು ನೋಡೋಣ. ಜೊತೆಗೆ ಹೆಣ್ಣಿಗೆ ಒಂದು ಬಹಳಷ್ಟು ಉತ್ತಮವಾದ ಸ್ಥಾನಮಾನ ಇದೆ. ನೀವು ಪುರಾಣವನ್ನು ತೆಗೆದುಕೊಳ್ಳಿ, ಇತಿಹಾಸವನ್ನು ತೆಗೆದುಕೊಳ್ಳಿ, ಈಗಿನ ಪರಿಸ್ಥಿತಿಯಲ್ಲೂ ಸಹ ಹೆಣ್ಣು ಮಕ್ಕಳಿಗೆ ವಿಶೇಷ ಸ್ಥಾನಮಾನವಿದೆ, ಗೌರವವಿದೆ. ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಹೆಣ್ಣು ಮಕ್ಕಳನ್ನ ಹೀನಾಯವಾಗಿ ನಡೆಸಿಕೊಳ್ತಾ ಇರುವಂತಹ ಹಲವಾರು ಕೃತ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳಲ್ಲೂ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಥವಾ ನಮ್ಮ ಕರುನಾಡು ಟೈಮ್ಸ್ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ಹೆಣ್ಣು ಮಕ್ಕಳು ಪೂಜನೀಯರು. ಭೂಮಿಯಿಂದ ಹಿಡಿದು ನದಿಗಳವರೆಗೂ ಪ್ರಕೃತಿಗೂ ಸಹ ಹೆಣ್ಣಿನ ಹೆಸರನ್ನೇ ನಾವು ಇಡ್ತಾ ಬಂದಿದ್ದೀವಿ. ಅವರನ್ನ ಪೂಜನೀಯವಾಗಿ ಗೌರವಿಸ್ತಾ ಇದ್ದೀವಿ. ಇಂಥ ಹೆಣ್ಣು ಮಕ್ಕಳನ್ನ ಹೆಣ್ಣು ಮಗು ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಭ್ರೂಣ ಹತ್ಯೆಯನ್ನ ಮಾಡುವುದನ್ನ ತಪ್ಪಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕಳಕಳಿಯ ಮನವಿಯನ್ನ ಮಾಡ್ಕೊಳ್ತೀನಿ. ನಮಸ್ಕಾರ.